ನಮಸ್ಕಾರ. ಜೊತೆಯಲ್ಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಬೆಲೆ ಏರಿಕೆ ವಿರುದ್ಧ ಸಮರ. ಕೇಂದ್ರದ ವಿರುದ್ಧ ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆಶಿ ಕಿಡಿ. ಬೆಂಗಳೂರು ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರು ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ಕೇಂದ್ರ ಬಿಜೆಪಿಯ ಇಂಧನ, ಗ್ಯಾಸ್ ಬೆಲೆ ಏರಿಕೆ ಮತ್ತು ತೆರಿಗೆ ನೀತಿಯನ್ನು ಕೈ ನಾಯಕರನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಅವರು ಬೆಲೆ ಏರಿಕೆ ಮಾಡ್ತಾರೆ, ನಾವು ಗ್ಯಾರಂಟಿಗಳು ಕೊಡ್ತೀವಿ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ಜನರ ಬದುಕು ಏನಾಗ್ತಿತ್ತು ಅನ್ನೋದನ್ನು ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು. ಯಾಕೆಂದ್ರೆ ಆಗ ಹೇಳ್ತಾ ಇರ್ತೀನಿ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ. ಇದೆಲ್ಲ ಕೂಡ ನಿಜ ಆಗಿದೆ. ಹೋಟೆಲ್ ನೆನ್ನೆ ಎಲ್ಲ ಮೊನ್ನೆ ಭಾನುವಾರ ನೆನ್ನೆ ಇರಬೇಕು, ಮೊನ್ನೆ ನಾನು ನಮ್ಮ ಯಾವುದೋ ಖಾಸಗಿ ಹೋಟೆಲ್ ಹತ್ರ ಹೋಗಿದ್ದೆ. ಅರ್ಧ ಮುಚ್ಚಿಬಿಟ್ಟಿದ್ದಾರೆ. ನಮ್ಗೆ ಆಗ್ತಾ ಇಲ್ಲ ಈ ಕಾಂಪಿಟೇಷನ್ ಮಾಡಕ್ಕೆ, ಇಲ್ಲೆಲ್ಲ ಸೌದೆಗಳಲ್ಲಿ ನಾವು ಒಲೆ ಹಚ್ಚಕ್ ಆಗ್ತಾ ಇಲ್ಲ ಅಂತ. ಸಿಲಿಂಡರು 28 ರೂಪಾಯಿ ಒಂದ್ ಟೈಮಲ್ಲಿ ಏರಿಸಿದ್ರು. ಮೇ 7ನೇ ಮಾರ್ಚು 114 ರೂಪಾಯಿ, 23ನೇ ಮಾರ್ಚು 49 ರೂಪಾಯಿ, 1 ಏಪ್ರಿಲ್ 195ರಿಂದ 218 ಆಯ್ತು. 1 ಮೇಗೆ 993 ಆಯ್ತು. ಯಾರು ಕೂಡ ಕಮರ್ಷಿಯಲ್ ಇಲ್ಲಾಂದ್ರೆ ಮನೆಗಳಿಗೆ ಉಪಯೋಗಿಸುವಂಥದ್ದು ಎಲ್ಲರೂ ಕೂಡ ಇವತ್ತು ದೊಡ್ಡ ಗಾಬರಿ ಹಾಕಿ ಇದರಿಂದ ಎಲ್ಲರ ಬದುಕಿಗೆ ಒಂದು ದೊಡ್ಡ ಶಾಪ ಆಗೋಗಿದೆ. ಇವತ್ತು ಇಂಥ ಒಂದು ದೊಡ್ಡ ಹೈಕನ್ನ ನಮ್ಮ ಕ್ರೂಡ್ ಆಯಿಲ್ ಕಡಿಮೆ ಆದ್ರೂ ಕೂಡ ಸರ್ಕಾರ ತಂದಿರುವಂತ ತಾಂಗತ ನಮ್ಮ ಹತ್ರ ಕಲೆಕ್ಟ್ ಮಾಡಿರೋದು ದಿನಕ್ಕೆ 1 ಲಕ್ಷ ಕೋಟಿ ರೂಪಾಯಿ. ಇದರಿಂದ ಟ್ಯಾಕ್ಸ್ ಹೊರಗೆ ಕೂಡ ಅವರು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 1 lakh crore ಎವ್ರಿ ಡೇ. 1,000 crore. 1,000 crores. 1,000 crore every day. 1,000 crores ಎವ್ರಿ ಡೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಬಿಡ್ಬೋದಾಯ್ತಲ್ಲ, ಬಿಟ್ಟು ಜನರಿಗೆ ಅನುಕೂಲ ಮಾಡಬಹುದಾಯ್ತು. ಸೊ ಈ ದೇಶದಲ್ಲಿ ಬಹುಶಃ ಬೇರೆ ಯಾವ ದೇಶದಲ್ಲೂ ಕೂಡ ಇಂಥ ಒಂದು ದೊಡ್ಡ ಹೆಚ್ಚುವರಿ ಆಗಿಲ್ಲ. ಅಂದ್ರೆ 7.52 ರೂಪಾಯಿ, 7.5 ರೂಪಾಯಿ ಒಂದು ಲೀಟರ್ಗೆ ಆಗ್ತಾ ಇದೆ ಅಂತಂದ್ರೆ ಬಹುಶಃ ಎಷ್ಟು ಅವ್ರಿಗೆ ಸಾಮಾನ್ಯ ಜನರ ನಿಮ್ಗೆಲ್ಲ ಅನುಕೂಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲ ಗಮನಿಸಿದ್ದೀರಿ. ಈಗ ನಾವು ಪಿಕ್ ಪಾಕೆಟ್ ಅಂದು 100 ನಾಟ್ ಅಂದು ಎಲ್ಲ ಹೇಳೋದು, ಏನೇನು ಭಾಷೆ ಬೇಕು, ಏನೇನು ಡಿಕ್ಷನರಿಗಳಲ್ಲಿ ಪದಗಳಿದೆ ಅದನ್ನೆಲ್ಲ ನಾವು ಈಚೆಗೆ ತೆಗೆದು ತಮ್ಮ ಗಮನವನ್ನು ಸೆಳೆದು ಮಾನ ಮರ್ಯಾದೆ ಇಲ್ಲ. ನೀವು ಕಡಿಮೆ ಮಾಡ್ರಿ ಟ್ಯಾಕ್ಸ್ ನ ಅಂತ ಇಬ್ರು ಅಶೋಕ್ ಮತ್ತು ಅವರೆಲ್ಲ ರಾಬಿ ಇವ್ರು ಹೇಳ್ಕೊಟ್ಟವ್ರೆ, ವಿಜಯ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನೀರ್ ಕಡಿಮೆ ಮಾಡೋದು ಕಲಿಯ, ನೀರು ಕಡಿಮೆ ಮಾಡಿಸಿ. ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ 1,000 ಕೋಟಿ ರೂಪಾಯಿ ಡೈಲಿ ಎಕ್ಸ್ಟ್ರಾ ತಗೋತಾ ಇದ್ದೀರಲ್ಲ, ಅದನ್ನ ನೀವು ಕಡಿಮೆ ಮಾಡಿ. ಸೊ ಈ ರೀತಿ ಇಡೀ ದೇಶದಲ್ಲಿ ಆಗ್ತಾ ಇರೋದು ತೊಂದರೆಯಿಂದ ಅಡಿಗೆ ಎಣ್ಣೆನೂ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಊಟ ಮಾಡೋದು ಕೂಡ ಎಣ್ಣೆ ಕಡಿಮೆ ಉಪಯೋಗಿಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಪ್ರಧಾನಮಂತ್ರಿಗಳು ಅದನ್ನ ಉಪಯೋಗಿಸುದು. ಹಿಂಗೆ 43 ಲಕ್ಷ ಕೋಟಿಗಳನ್ನ ಬರೀ ಟ್ಯಾಕ್ಸಿನಲ್ಲೇ ಕೂಡ ಈಗಾಗಲೇ 12 ವರ್ಷದಿಂದ ಕಲೆಕ್ಟ್ ಮಾಡಿರೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ನಮ್ಮ ಕಾಂಗ್ರೆಸ್ UPA ಸರ್ಕಾರ ಇದ್ದಾಗ ಕೇವಲ 71 ರೂಪಾಯಿ ಇದ್ದಿದ್ದು, ಡೀಸೆಲ್ 56 ರೂಪಾಯಿ ಇದ್ದಿದ್ದು, ಇವತ್ತು ಡೀಸೆಲ್ 99 ರೂಪಾಯಿಗೆ ಇವತ್ತು ಮುಟ್ಟಿದೆ. ಸೊ ಪೆಟ್ರೋಲ್ ಕೂಡ ತಮ್ಗೆ ಯಾರೇ ಗೊತ್ತಿದೆ, ನೀವೆಲ್ಲ ಇದನ್ನ ಅನುಭವಿಸ್ತಾ ಇದ್ದೀರಿ. ಸೊ ನಮ್ಮ ಪಕ್ಷ
ಇವತ್ತು ಮೀಟಿಂಗ್ ಆದ್ಮೇಲೆ ನಾವೇನ್ ಪ್ರತಿಭಟನೆಯನ್ನ ಮಾಡಿ ಜನರ ಗಮನವನ್ನ ಸೆಳೀಬೇಕು ಅನ್ನೋದನ್ನ ಮಧ್ಯಾಹ್ನ ಮೇಲೆ ನಮ್ದು ಒಂದು ಸಭೆ ಇದೆ. ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಆ ಟೈಮ್ ಲೈನ್ ಅನ್ನ I am telling that we are going to finalize the timeline. Today we will announce after the 30th we will do, you can announce. 30ನೇ ತಾರೀಕು ಈ ಪ್ರತಿಭಟನೆಯನ್ನ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅದಾದ್ಮೇಲೆ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ಕೂಡ ಅವರಿಗೆ ಅವರ ನಿಧಿಯಾದಂತ ವೇಳೆಯಲ್ಲಿ ಮಾಡಬೇಕು ಅಂತೇಳಿ ನಾವು ಮಾರ್ಗದರ್ಶನವನ್ನು ನಾವು ಕೊಡ್ತಾ ಇದ್ದೇವೆ. ಹಿಂಗೆ ಪಕ್ಷ ಇದು ನಮ್ಮ ಕೆಲಸ ಜನರ ಗಮನವನ್ನ ಸೆಳೆಯುವಂಥದ್ದು, ಜನರು ಜಾಗೃತಿ ಆಗುವಂಥದ್ದು. ಈ ಸರ್ಕಾರನ ಜನರೇ ಇವತ್ತು ರೊಚ್ಚಿಗೆದ್ದು ಕಿತ್ತು ಹೋಗಿಯುವಂತ ಕೆಲಸ ಇದಕ್ಕೆ ಆಗ್ಬೇಕು. ಅದನ್ನ ನಾನು ಈ ಸಂದರ್ಭದಲ್ಲಿ ಮೋದಿಯವರ ಸರ್ಕಾರ ಏನು ಬಿಜೆಪಿ ಸರ್ಕಾರ ಇವತ್ತು ಬಹಳ ಸಾಧನೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ರಲ್ಲ, ಅಲ್ಲರಿ ಅವನು ಊಟನೂ ಮಾಡೋಣ ಅಂತ ಹೇಳ್ತಿದ್ರು. ಪಾಪ ಅವರೆಲ್ಲ ಮದುವೆ ಮಾಡ್ಕೊಂಡು ಒಂದು ತಾಳಿ ಕಟ್ಕೊಳಕ್ಕೆ ಏನೋ ಚಿನ್ನ ಇದೆ, ಚಿನ್ನನೂ ತಗೋಬೇಡ ಅಂತ ಹೇಳ್ತಿದ್ರು. ಅದಕ್ಕೆ ನೀವು ಕಂಟ್ರೋಲ್ ಮಾಡಕ್ಕಾಗ್ತದೆ? ಆಯ್ತಪ್ಪ, ಒಂದಿನ ಇದೆಲ್ಲೋ ಪೆಟ್ರೋಲ್ ಎಲ್ಲ ಓದಕ್ಕಾಯ್ತು ಲೀಟರ್ಗಳು. ಇವತ್ತು ಹೋಗ್ತಾ ಇದಾರೆ ನಮ್ಮ ಲೀಟರ್ಗಳು? ಯಾರು ಪೆಟ್ರೋಲ್ ಹೋಗ್ತಾ ಇಲ್ಲ, ಯಾವ MP ಹೋಗ್ತಾ ಇಲ್ಲ, ಮಂತ್ರಿಗಳು ಹೋಗ್ತಾ ಇಲ್ಲ, ಆಫೀಸರು ಹೋಗ್ತಾ ಇಲ್ಲ. ಸುಮ್ಮನೆ ಬರೀ ಪೇಪರ್ಗೆ ಟಿವಿಗೆ ಒಂದಿನ ಫೋಟೋ ಕೊಟ್ಬಿಟ್ಟು ಪೋಸ್ಟ್ ಕೊಟ್ಬಿಟ್ಟು ಮಾಡಕ್ ಹೋಗ್ತಾರೆ. ಸೊ ಪ್ರಾಕ್ಟಿಕಲ್ ಆಗಿ ಯಾವುದು ಕೂಡ ಈ ಸಂದರ್ಭದಲ್ಲಿ ಮಾಡಕ್ ಆಗ್ತಾ ಇಲ್ಲ. ಅವರು ಖುಷಿ ಖುಷಿಯಿಂದ ಜನಕ್ಕೆ ತೊಂದರೆ ಆಗ್ಲಿ ಅಂತಲೇ ಇಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಸೊ ಅದರಿಂದ ಸಾಮಾನ್ಯ ಜನರಿಗೆ ಇದು ಎಲ್ಲ ತೊಂದರೆ ಆಗ್ತಾ ಇದೆ. ನೀವು ಈ ಸಂದರ್ಭದಲ್ಲಿ ನಮ್ಮ ಪರವಾಗಿ ನಿಂತ್ಕೊಂಡು ಏನು ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ, ಪಿಕ್ ಪಾಕೆಟ್ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಾ ಇದ್ದಾರೆ, ಈ ಸರ್ಕಾರ ಕಿತ್ತು ಹೋಗಲಿಕ್ಕೆ ನೀವೆಲ್ಲ ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮನ್ನು ಪ್ರಾರ್ಥಿಸಿ ಮಧ್ಯಾಹ್ನ ನಾವು ಅನೇಕ ತೀರ್ಮಾನಗಳನ್ನು ಇವತ್ತು ಪಕ್ಷದ ಪದಾಧಿಕಾರಿಗಳ ಸಭೆಯಲ್ಲಿ ನಾವೇನು ತೆಗೆದುಕೊಳ್ತೇವೆ, ಚರ್ಚೆ ಮಾಡ್ತೇವೆ, ಅದನ್ನು ಕೂಡ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಸೊ ಮಾಧ್ಯಮದವರು ತಾವೆಲ್ಲ ಕೂಡ ಅರ್ಜೆಂಟ್ ಆಗಿ ತಾವೆಲ್ಲ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಬಂದದಕ್ಕೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಅಭಿನಂದಿಸಿ, ಈ ನೋವಿನ ಪರಿಸ್ಥಿತಿಯಲ್ಲೂ ಕೂಡ ತಾವು ಜನರ ಜೊತೆಯಲ್ಲಿ ಸ್ಪಂದಿಸಬೇಕು ಅಂತೇಳಿ ನಿಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಒಂದು ಕಡೆ ಇನ್ಫ್ಲೇಷನ್ ಇದೆ, ಅವರು ಪ್ರೈಸ್ ಹೇಗೆ ಮಾಡ್ತಾರೆ ಅಂದ್ರೆ ಜನರ ಜೀವನ ಮಟ್ಟ ಕುಸಿತ ಇದೆ. ಅದನ್ನೇ ಹೇಳ್ತಾ ಇರೋದು, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆ ಏರಿಕೆ ಬೆದೆಗೆ ಹೋಗ್ತಾ ಇದೆ. ಅದನ್ನ ಬದಲಿಸಲಿಕ್ಕೋಸ್ಕರನೇ ನಾವು ಗ್ಯಾರಂಟಿ ಕೊಟ್ಟು, ನಮ್ಮ ಗ್ಯಾರಂಟಿ ಈ ಗ್ಯಾರಂಟಿ ಕರ್ನಾಟಕದ ಗ್ಯಾರಂಟಿ ಮಾತ್ರ ಅಲ್ಲ, ನಮ್ಮ ಗ್ಯಾರಂಟಿನ ಇಡೀ ದೇಶನೇ ಮೆಚ್ಚಿ ವಿಶ್ವದ ಅನೇಕ ಸಂಸ್ಥೆಗಳು ಕೂಡ ಇವತ್ತು ಕರ್ನಾಟಕ ಸರ್ಕಾರ